ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. को मैं स्टेज पर आने की दावत देता हूँ। शाहरुख पटेल साहब बेलगाम सिटी जनरल सेक्रेटरी, मैं उनको स्टेज पर आने की दावत देता हूँ। कोलार की शान, यहाँ की शान जो है वो टवर है। कोलार की शान जैसे हैदराबाद की शान, जैसे हैदराबाद की शान चार मीनार है, वैसे ही ये कोलार की शान यहाँ का टवर है। मैं आपके पड़ोस में रहता हूँ, सिर्फ 50 किलोमीटर दूर में रहता हूँ। बार बार मेरे कान हर रियासत में वजह मुस्लिम का प्यार इस वजह से बनाया कि यहाँ पर मुसलमान गरीब और अक़लियतों के साथ मुत्तहिदा तौर पर, मुनज़्ज़म तौर पर सियासी हिम्मत अमली और सियासी हमारे कर्नाटक के सदर जनाब लतीफ़ खान आदिल खान पटेल साहब और हैदराबाद से आए हुए हमारे बंदर डिस्ट्रिक्ट इंचार्ज का नंबर था। आज उन्होंने उठाकर मुझे कोलार डिस्ट्रिक्ट का प्रेसिडेंट बनाया है। अल्हम्दुलिल्लाह बहुत बड़ी जिम्मेदारी से हम काम करेंगे और ईमानदारी से हम सभी डिस्ट्रिक्ट कमेटी के साथ लेकर एक होकर हम इत्तेहाद होकर कोलार के अंदर हर एरिया के अंदर मुत्तहद होकर हम मजलिस पार्टी को मजलिस ಇದುವರೆಗೆ ನಮ್ಮಿರಂತ ದೀನ ದಲಿತರು, ಮುಸಲ್ಮಾನರು, ಅಲ್ಪಸಂಖ್ಯಾತರು ಅಹಿಂದಂತ ಹೇಳುವಂತ ಒಂದು ಶಬ್ದದಿಂದ ಒಗ್ಗಟ್ಟು ಆಗಿ ಅಧಿಕಾರವನ್ನು ಕೊಟ್ಟಂತ ಈ ಎಲ್ಲ ಸಮಾಜಕ್ಕೆ ಸಿಕ್ಕಿರುವುದೇನು ಅಂತಂದ್ರೆ ದುರೂಹ ಬಿಟ್ಟು ಬಂದ ಅನಿಸುತ್ತೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಈಗಾಗಲೇ ಹೇಳಿದರು, ಪಕ್ಷದಲ್ಲಿ ನಾನೊಂದು ಕಡು ಸತ್ಯವನ್ನು ಹೇಳಲು ಬಯಸ್ತೇನೆ. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷವು ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗಗಳಿಗೆ ಮೋಸ ಮಾಡ್ತಾ ಇದ್ದರೆ, ಅದೇ ರೀತಿ ನನ್ನ ಮಿತ್ರ ಬಾಂಧವರು ಹಿಂದೂಗಳನ್ನ ಬಿಜೆಪಿ ಪಕ್ಷವು ಮೋಸ ಮಾಡ್ತಾ ಇದೆ. ಅವರೆರಡು ಪಕ್ಷದಲ್ಲಿರುವಂತಹ ಲೀಡರ್ಸ್ಗಳು ತಮ್ಮದೇ ಒಂದು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಇವೆರಡೂ ಸಮುದಾಯವನ್ನು ಬಳಕೆ ಮಾಡ್ತಾ ಇದೆ. ನಾನು ಈ ವೇದಿಕೆಯಿಂದ ಎಲ್ಲರಿಗೂ ವಿನಂತಿ ಮಾಡುತ್ತೇನೆ, ಎಲ್ಲ ಸಮಾಜಗಳಲ್ಲಿ ವಿನಂತಿ ಮಾಡುತ್ತೇನೆ, ಇನ್ನಾದರೂ ಈ ನಮ್ಮ ಭಾರತವನ್ನು ರಕ್ಷಿಸಬೇಕು ಅಂತಂದ್ರೆ ನಾವೆಲ್ಲರೂ ಸರ್ಕಾರ ಕೊಡಬೇಕು ಮತ್ತು ಈ ಪಕ್ಷವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥದ್ದನ್ನೇ ನಮ್ಮ ಪಕ್ಷದ ಧೋರಣೆ. ಪದೇ ಪದ ಈಗಾಗಲೇ ಒಂದು ಚೀಟಿ ಬಂದಿದೆ, ಉರ್ದುವಾಗಿ ಮಾತಾಡಿದೆ. ಈಗಾಗಲೇ ಕೆಳಗಿಂದ ಕೆಲಸ ನಮ್ಮ ಮಾಧ್ಯಮ ಮಿತ್ರರಿಗೆ ಕಳಿಸಿದರೆ ಕನ್ನಡದಲ್ಲಿ ಮಾತಾಡಿದ ಒಳ್ಳೆಯದು ಅಂತ. ನಾನು ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದವನು. ಕನ್ನಡ ನನ್ನ ಆತ್ಮೀಯ ಭಾಷೆ. ನಾನು ಇಲ್ಲೇ ಬಂದಂತಹ ನನ್ನ ಮಿತ್ರರಿಗೆ ನನ್ನ ಮಾತನ್ನು ಹೇಳುವುದು ಉದ್ದೇಶಿತರು, ಇದನ್ನು ಕೇಳುವಂತಹ ಮಾಧ್ಯಮದಿಂದ ಕೇಳುವಂಥ ಮಿತ್ರರು ಇಡೀ ರಾಜ್ಯದಲ್ಲಿದ್ದಾರೆ. ಆ ಸಂದೇಶ ನನ್ನ ಸರ್, ಇವತ್ತು ನೀವು ಕೋಲಾರ ಜಿಲ್ಲೆಗೆ ಒಂದು ವರ್ಷದಿಂದ ಸಂಘಟನೆ ಮಾಡ್ತಾ ಇದ್ದೀರಾ. EMI ಇದು ಸಂಘಟನೆ. ಆದರೆ ಒಂದು ವರ್ಷದಿಂದ ಏನು ಅಷ್ಟು ಆಕ್ಟಿವ್ ಆಗಿರಲಿಲ್ಲ. ಇವಾಗ ಬಂದು ನೀವು ಇದನ್ನು ಮಾಡ್ತಾಯಿದ್ದೀರಾ. ಯಾವ ರೀತಿ ನೀವು ಇದು ಸಂಘಟನೆ ಮಾಡ್ತೀರಾ ಸರ್? ನಿಮ್ಮ ಜಿಲ್ಲಾಧ್ಯಕ್ಷರು ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ಈಗ ನಾವು ನಮ್ಮ ಸಂಘಟನೆಯನ್ನು, ಪಕ್ಷದ ಸಂಘಟನೆಯನ್ನು ಬೂತ್ ವೈಸ್, ವಾರ್ಡ್ ವೈಸ್ ಎಲ್ಲಿವರೆಗೂ ನಾವು ನಮ್ಮ ಸಂಘಟನೆ, ನಮ್ಮ ಪಕ್ಷದ ಪದಾಧಿಕಾರಿಗಳು ಪ್ರತಿಯೊಂದು ವೋಟರ್ಸ್ ಮನೆಗೆ ಹೋಗಿ ವಾರ್ಡ್ ವೈಸ್ ನಾವು ವೋಟರ್ಸ್ಗಳನ್ನು ಸಂಪರ್ಕ ಮಾಡಿ, ಬೂತ್ ವೈಸ್ ನಾವು ಕಮಿಟಿ ಮಾಡಿ
ನಾವು ಮುಂಬರುವ ಇಲೆಕ್ಷನದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಇರ್ಬೋದು ಅಥವಾ ಬೂತ್ ಮಟ್ಟದಲ್ಲಿ ಪೂರ್ತಿ ಎಲ್ಲ ಕೆಲಸ ಮಾಡಿದ ಮೇಲೆ ನಮ್ಮ ಅಭ್ಯರ್ಥಿಗಳನ್ನು ಇಳಿಸಿ ನಾವು ಇಲೆಕ್ಷನ್ ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಮ್ಮ ಧ್ಯೇಯಧೋರಣೆ. ಚುನಾವಣೆ ಮುಂದೆ ಬರ್ತಾ ಇದೆ ಅಂತ ನೀವು ಬಂದಿದ್ದೀರಾ, ಇಷ್ಟು ವರ್ಷದಿಂದ ಏನು ನೀವು ನಿಮ್ಮ ಪಾರ್ಟಿ ಏನು ಮುಂದೆ ಅಲ್ಲ, ಕಳೆದ ನಮ್ಮ ಪಾರ್ಟಿ 12 ವರ್ಷದಿಂದ ನೀವು ಒಬ್ಬರು ಕೇಳ್ತಾರೆ ಹೇಳ್ಕೊಳ್ಳಿ. ಹೇಳಿ. ನಾನು 2012ರಿಂದ ಒಬ್ಬ ರಾಜ್ಯದ ಬೆಳಗಾವಿಯ ಅಧ್ಯಕ್ಷನಾಗಿ, ರಾಜ್ಯದ ಕಾರ್ಯದರ್ಶಿಯಾಗಿ, ಈಗ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಇಷ್ಟು ದೊಡ್ಡ ರಾಜ್ಯ, ಪ್ರತಿಯೊಂದು ರಾಜ್ಯದ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ನಾವು ತಲುಪಬೇಕು ಅಂತಂದರೆ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣವೇ ಕೆಲವೊಂದು ನಮ್ಮ ಪಕ್ಷದ ಹೇಳಿಕೆಗೆ BJP ಬಿ ಟೀಮ್ ಅವರು ಹೈದರಾಬಾದಿಂದ ಬಂದು ಏನು ಮಾಡ್ತಾರೆ, ಹೈದರಾಬಾದ್ನಿಂದ ಬಂದು ನೀವು ಒಂದು ಎರಡು ಅಭ್ಯರ್ಥಿಗಳನ್ನ ಆರಿಸಿದ್ರೆ ನಿಮ್ಗೆ ಏನಾಗ್ತದೆ ಅನ್ನುವಂಥ ಈ ಒಂದು ಕ್ವಶನ್ ಮಾರ್ಕ್ ಇತ್ತಲ್ಲ, ಇದೆಲ್ಲ ತಿಳಿಯಾಗಿ ಇವತ್ತು ಭಾರತದ ನೇತೃತ್ವವನ್ನು ವಹಿಸುವಂಥ ಏಕೈಕ ವ್ಯಕ್ತಿ ಅಸದುದ್ದೀನ್ ಒವೈಸಿ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಈ ಪಕ್ಷವನ್ನು ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಒಂದು ತಾಲೂಕು ಮಟ್ಟದಲ್ಲಿಯೂ ನಾವು ಇದನ್ನು ಸಂಘಟನೆ ಮಾಡಬೇಕು ಅನ್ನುವಂಥ ವಿಚಾರ ಎಲ್ಲ ಜನಸಾಮಾನ್ಯರಲ್ಲೇ ಬಂದಿದೆ. ಅದಕ್ಕಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಸಿಗ್ತಾ ಇದೆ. ಅದಕ್ಕಾಗಿ ನಾವು ಪ್ರತಿಯೊಂದು ತಾಲೂಕುಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಸರ್, ಇವತ್ತು ಸರ್ ನೀವು ಇಲ್ಲಿ ಬಂದಿದ್ದೀರಾ, ಇಲ್ಲಿ ಚುನಾವಣೆ ಇದರಲ್ಲಿ ನಿಮ್ಮ ವಿರೋಧ ಪಕ್ಷ ಕಾಂಗ್ರೆಸ್ ಅಥವಾ BJP? ನೀವು ಆವಾಗಲೇ ಹೇಳಿದ್ರಿ ನಮಗೆ ವಿರೋಧ ಇರೋರು ಯಾರು ಅನ್ನೋದನ್ನ ಇದನ್ನ ನಾ ಹೇಳೋಕ್ಕಿಂತ ಈಗಾಗಲೇ ನನ್ನ ವಿಚಾರವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೇನೆ. ಸಂವಿಧಾನದ ವಿರೋಧಿಗಳು ನಮ್ಮ ವಿರೋಧಿಗಳು, ಸಂವಿಧಾನವನ್ನು ಮುಂದಿಟ್ಟುಕೊಂಡು ಜನಸಾಮಾನ್ಯರನ್ನ ಮೋಸ ಮಾಡೋರು ನಮ್ಮ ವಿರೋಧಿಗಳು, ಜನಸಾಮಾನ್ಯರಿಗೆ ಹಕ್ಕನ್ನು ಕೊಡದಂತೆ ಇರುವವರು ನಮ್ಮ ವಿರೋಧಿಗಳು. ಈ ದೇಶವನ್ನು ಉಳಿಸಲಿಕ್ಕೆ ಪ್ರಾಣ ಕೊಟ್ಟಂಥ ಈ ನಮ್ಮ ದೇಶದಲ್ಲಿ ಪ್ರತಿಯೊಂದು ಸಮಾಜಕ್ಕೆ ನೋವನ್ನುಂಟು ಮಾಡುವಂಥವರು ನಮ್ಮ ವಿರೋಧಿಗಳು. ಆವಾಗಲೇ ಹೇಳಿದ್ರು ತಮ್ಮ ಭಾಷಣದಲ್ಲಿ, ಇಷ್ಟು ವರ್ಷಗಳ ನಾವು ಕಾಂಗ್ರೆಸ್ ಪಕ್ಷನ ನಂಬ್ಕೊಂಡು ಮತ ಮಾಡಿದರೆ ವೋಟ್ ಬ್ಯಾಂಕ್ ಮಾಡಿದ್ವು ಅಂತ. BJP ಒಂದು ಕೋಮ್ನವ್ರಿಗೆ ಬೆಳೆಸ್ಕೊಂಡು ಅದು ಮತಾಗಿದ್ದೀರಿ ಅಂತ. ಇವಾಗ ನಿಮ್ಮ ಪಕ್ಷದ ಮುಂದಿನ ನಡೆ ಏನು ಸರ್? ನಮ್ಮ ಮುಂದಿನ ಪಕ್ಷದ ನಡೆ ಅಂದರೆ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಬೇಕು, ರಾಷ್ಟ್ರದಲ್ಲಿ ಚುಕ್ಕಾಣಿ ಹಿಡಬೇಕು ನಮ್ಮ ಮುಂದಿನ ಪಕ್ಷದ ನಡೆ. ಅಂದರೆ ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು CMC ಎಲ್ಲ ರಾಜ್ಯಾದ್ಯಂತನ ಎದುರಿಸ್ತೀವಿ. ಕೊನೆಯದಾಗಿ ನಿಮ್ಮ ಪಕ್ಷದ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮ್ಮ ಪಕ್ಷದ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಪಕ್ಷದ ಬಗ್ಗೆ? ನಾ ಈಗಾಗಲೇ ಹೇಳೋದಂದರೆ ಸಂವಿಧಾನದಲ್ಲಿ ಅಂತ ಮಾತಾಡಬೇಕಾದ್ರೂ ಅಸದುದ್ದೀನ್ ಒವೈಸಿ ಸಾಹೇಬರು ಬೇಕು. ರಾಜ್ಯದ ಮಟ್ಟದಲ್ಲಿ ಮಾತಾಡಬೇಕಾದ್ರೂ ಅಸದುದ್ದೀನ್ ಒವೈಸಿ ಸಾಹೇಬರ ಬೆಂಬಲಿಗರನ್ನು ಆರಿಸಿಕಳಿಸಬೇಕು ಅನ್ನುವಂಥ ನಮ್ಮ ಎಲ್ಲ ಯುವಕರಲ್ಲಿ, ನಮ್ಮ ಹಿರಿಯರಲ್ಲಿ ನಾವು ಮನವಿಯನ್ನು ಮಾಡ್ಕೊತೀವಿ. ಅಂತಂದರೆ ಒಬ್ಬ ಸಂವಿಧಾನ ಚೌಕಟ್ಟಿನಲ್ಲಿ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವನ್ನು ಕಳಿಸಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಸರ್, ಒವೈಸಿ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ನೀವು ಎಲ್ಲ ಸಮುದಾಯದವ್ರನ್ನ ವಿಶ್ವಾಸಕ್ಕೆ ತಗೊಳ್ತೀರಿ ಅಂತ ಆಗಲೇ ಹೇಳಿದ್ರಿ. ಆದರೆ ನಿಮ್ಮ ಈಗಾಗಲೇ ನಿಮಗೆ ಎಷ್ಟು ಜನ ಏನು ಸದಸ್ಯರಾಗಿದ್ದಾರೆ ಅನ್ನೋದು ಎಲ್ಲ ಸಮುದಾಯದವರು ಆಗಿದ್ದಾರೆ ಸರ್? ಎಲ್ಲ ಸಮುದಾಯದವರು ನಮ್ಮ ಸದಸ್ಯರಾಗಿದ್ದಾರೆ. ಈಗ ಇದೇ ಕೋಲಾರದಲ್ಲಿ ನಮ್ಮ ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದವರು ನಮ್ಮ ನಾಗರಾಜ್ ಅವರು ನಿಮ್ಮ ಬಂದಿಗೆ ಇದ್ದಾರೆ. ಮತ್ತು ಅದಲ್ಲದೆ ಮುಂಬರುವ ನಾವು ಇದರಲ್ಲಿನೂ ಟಿಕೆಟ್ ಕೊಡುವುದನ್ನು ಎಲ್ಲ ಸಮಾಜಕ್ಕೆ ನಾವು ಟಿಕೆಟ್ ಕೊಡ್ತೀವಿ. ಈಗಾಗಲೇ ಹೈದರಾಬಾದಲ್ಲಿ ಒಬ್ಬ ದಲಿತ ಸಮಾಜವನ್ನು ಮಹಾಪೌರವನ್ನಾಗಿ ಮಾಡಿದ್ದೀವಿ, ಗ್ರೇಟರ್ ಹೈದರಾಬಾದ್. ಮತ್ತು ಹುಬ್ಬಳ್ಳಿಯಲ್ಲಿ, ಉತ್ತರ ಹುಬ್ಬಳ್ಳಿ ಕ್ಷೇತ್ರದಲ್ಲಿ 2023ರಲ್ಲಿ ಒಬ್ಬ ದಲಿತ ಸಮಾಜಕ್ಕೆ ನಾವು ಟಿಕೆಟ್ ಕೊಟ್ಟು ಅಭ್ಯರ್ಥಿಯನ್ನಾಗಿ ಮಾಡಿ ಹೋರಾಟ ಮಾಡಿದ್ದೀವಿ. ಒಬ್ಬ ಜೈನ ಸಮಾಜಕ್ಕೆ ಜಮಖಂಡದಲ್ಲಿ ಬೆಂಬಲಿಸಿ ನಾವು ಅವರನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇವೆಲ್ಲ ನಮ್ಮ ಸಮಾಜ, ನಮ್ಮ ಪಕ್ಷದ್ದು ಇದು ಒಂದೇ ಸಮಾಜಕ್ಕೆ ಸೀಮಿತವಾಗಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಈ ಪಕ್ಷದ ಅಧ್ಯಕ್ಷರು ಬ್ಯಾರಿಸ್ಟರ್ ಅಸದುದ್ದೀನ್ ಅವರು ಇದ್ದಾರೆ, ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಸೇರಿದವರಾದರೆ. ಆದರೆ ಈ ಭಾರತವನ್ನು ತಗೊಂಡು ಹೋಗುವಂಥ ಪೂರ್ತಿ ಅವರಲ್ಲಿ ಒಂದು ಧೈರ್ಯನೂ ಇದೆ, ಯೋಗ್ಯತೆ ಇದೆ, ಅವರಷ್ಟು ಕ್ಯಾಲಿಬರ್ ಇದೆ ಅನ್ನುವಂಥದ್ದನ್ನು ನಮಗೆ ಒಂದು ಹೆಮ್ಮೆಯ ವಿಷಯ. जनाब, कर्नाटक में इलेक्शन करीब हैं. दो पार्टी कांग्रेस इसके स्कीम्स के ऊपर बात कर रही है और BJP हिंदुत्व के ऊपर बात करती है. आप किस बुनियाद पर इलेक्शन लड़ेंगे कर्नाटक में? किस बुनियाद पर इलेक्शन लड़ेंगे? हम तो दो चीज़ों के ऊपर हम बात करेंगे. एक तो कर्नाटक, उर्दू में बोलते हैं, कन्नड़ में उर्दू बोलो. कर्नाटक के अंदर साल मुक्त कर्नाटक. अब हमारे नौजवानों को मालूम नहीं है कि जितने भी जो पार्टियां जो आए हैं कर्नाटक के अंदर पूरा कर्जा लेके चला रही. देश भी कर्जे में है और राज्य भी कर्जे में है.
नौजवानों के ऊपर 4-4.5 हज़ार रुपये, एक बच्चा पैदा हुआ उसके ऊपर भी 4.5 हज़ार रुपये का आज कर्जा है। वोट तो लेते हैं, स्कीम तो दे देंगे, नहीं आप किस बुनियाद पर इलेक्शन वही तो लड़ेंगे? बोल रहा हूँ, वही बुनियाद को दे रहे हूँ। ಭಾರತವನ್ನು ಈ ಸಾಲ ಮುಕ್ತ ರಾಜ್ಯ, ಸಾಲ ಮುಕ್ತ ದೇಶ ಮತ್ತು ಡ್ರಗ್ಸ್ ಈ ನಶಾಮುಕ್ತ ರಾಜ್ಯ ಆಗಬೇಕು. ಎಲ್ಲರಿಗೂ ಯುವಕರ ಸಂವಿಧಾನದಲ್ಲಿ ಅಧಿಕಾರ ಸಿಗಬೇಕು. ಯುವಕರು ನಮ್ಮ ದೇಶ, ಇಡೀ ಜಗತ್ತಿನಲ್ಲೇ ಯುವಕರ ದೇಶ ಯಾವುದು ಅಂತಂದರೆ ನಮ್ಮ ಭಾರತ ದೇಶ. ಆ ಯುವಕರು ಇವತ್ತಿನ ದಿವಸ ನಶೆ ಹಿಡಿದಿದ್ದಾರೆ. ಯಾಕೆಂದರೆ ಅವರು ಉದ್ಯೋಗ ಇಲ್ಲ, ಅವ್ರು ಕಲಿತಂಥ ವಿದ್ಯೆಗೆ ಮರ್ಯಾದೆ ಇಲ್ಲ. ಅದಕ್ಕಾಗಿ ಆ ಒಂದು ಕೆಟ್ಟ ದಾರಿಗೆ ಹಿಡಿದಿದ್ದಾರೆ. ಅದನ್ನು ಮುಕ್ತ ಮಾಡುವಂಥದ್ದೇ ನಮ್ಮ ದೇಹ ಧೋರಣೆ. ಟೈಮ್ ಹಿಡಿತದೆ, ನಮಗೂ ಗೊತ್ತಿದೆ. ಆದರೆ ಮನಸ್ಸು ಮಾಡಿದರೆ ಸಾಕಷ್ಟು ಆಗಬಹುದು, ಆಗಲಿಕ್ಕೆ ಸಾಧ್ಯ. ಇದು ಮನಸ್ಸಿನಲ್ಲಿ ಇರಬೇಕು. ಈಗ ಇರುವಂಥ ರಾಜಕಾರಣ ಸ್ವಾರ್ಥಿ ರಾಜಕಾರಣ ಆಗಿದೆ. ಅದಕ್ಕಾಗಿ ಈ ರಾಜಕಾರಣ ಒಂದು ಸ್ಲೋಗನ್ ಹಾಕ್ತಾರೆ, ಯಾವುದು? ವೋಟ್ ಹಮಾರ ರಾಜ್ ಹಮಾರ, ಅಬ್ ನೈ ಚಲೇಗಾ, ಅಬ್ ನೈ ಚಲೇಗಾ. ವೋಟ್ ಹಮಾರ, ಅದನ್ನು ವೋಟ್ ಕಟ್ ಮಾಡ್ತಿದ್ದಾರೆ. ಬಿಹಾರದಲ್ಲಿ ನಡೀತಾ ಇದೆ. ವೋಟ್ ಯಾವ ರೀತಿ ಕಟ್ ಮಾಡಬೇಕು ಅಂತ. ರಾಜ್ ಹಮಾರ ಅಂದರೆ ನಮಗೆ ಅಷ್ಟೇ ಆಗಬೇಕು, ಬೇರೆದವ್ರಿಗೆ ರಾಜ ಪಾಠ ಸಿಗಬಾರ್ದು ಅಂತೇಳಿ. ಅದಕ್ಕಾಗಿ ಈ ಸ್ಲೋಗನ್ನನ್ನು ನಾವು ಎತ್ತಿ ಹಿಡ್ಕೊಂಡು ಹೇಳ್ತೀವಿ, वोट भी हमारा, राज भी हमारा, अधिकार भी हमारा, और अधिकार लोगों के लिए रहेगा, अपने घर के लिए नहीं रहेगा। थैंक यू।